ರ್ಯಾಲಿ ಪ್ರಚಾರಕ್ಕೆ ಈ ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದ್ರು ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷ. ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಇವರು ಯಾರು ನಮ್ಮ HDK ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕು ಬೇಡ? ಪರಿಹಾರ ಕೊಟ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕು ಬೇಡ? ಪರಿಹಾರ ಕೊಟ್ಟಿದಾರೇನ್ರಿ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರ? ಮಹದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರ? ಆಮೇಲೆ 15th ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದಾರ? ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಕೊಟ್ಟಿದಾರ? ಬಜೆಟ್ ಅಲ್ಲಿ ಹೇಳಿದ್ದು. ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಅಮಿತ್ ಶಾ ಆಕ್ಚುಲಿ ಅವರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್. ಸಿ 5 ತಿಂಗಳಾಯ್ತು, 5 ತಿಂಗಳಿಂದ ₹1 ಬರಗಾಲಕ್ಕೆ ಕೊಟ್ಟಿಲ್ಲ. ವಿಲ್ ಯು ಅಗ್ರಿ? ನಾವು ಮೂರು ಮೆಮೊರಾಂಡಮ್ ಕೊಟ್ಟು, ಅಕ್ಟೋಬರ್ನಲ್ಲಿಂದ 3 ಮೆಮೊರಾಂಡಮ್ ಕೊಟ್ಟು, ಸೆಂಟ್ರಲ್ ಟೀಮ್ ಬಂತು, ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು. ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವ್ರನ್ನೇ. ಡಿಸೆಂಬರ್ 19, 20ನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರ್ ತೀರ್ಮಾನ ಮಾಡ್ತೀವಿ ಅಂದ್ರು. ಎಷ್ಟಾಯ್ತು? ಎಷ್ಟು ದಿನ ಆಯ್ತು? ಈಗ 5 ತಿಂಗಳಾಯ್ತು. ಕೊಟ್ರ? ಹೇಳಿ ನೀವೇ. 5 ತಿಂಗಳಿಂದ ₹1 ಕೊಟ್ಟಿಲ್ಲ ಬರ ಪರಿಹಾರಕ್ಕೆ. ಏನು ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಈ ಶಿಕ್ಷಣ ಕರ್ನಾಟಕಕ್ಕೆ? ನಮ್ ದುಡ್ಡು, ನಮ್ ತೆರಿಗೆ ಹಣ. ಇದನ್ನ ಕೇಳಿದ್ರೆ ಏನು ಎಲ್ಲರೂ ಇನ್ಕ್ಲೂಡಿಂಗ್ ಇವ್ರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ. ಬಿಜೆಪಿಯವರಿಗಿಂತ ಜಾಸ್ತಿ ವಕ್ತಾರ ಇವ್ರೆ. ನೀವೇ ಹೇಳಿ, ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ? 7 ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ? ಪಾಠ ಕಲಿಸ್ತಾರೆ ಅಂತೀರಾ? ಡೆಫಿನೆಟ್ ಆಗಿ ಜನಗಳಿಗೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತೋ ಇಲ್ಲ? ನಿಮ್ಗೆ ಅರ್ಥ ಆಗ್ಬೇಕು ಮೊದ್ಲು, ಆಮೇಲೆ ಮಂಡ್ಯದಲ್ಲಿ ನಿಲ್ಲುವಂತದ್ದು ಅದು ದೇವರ ಇಚ್ಛೆ. ದೇವರ ಇಚ್ಛೆಯಿಂದ ನಿಂತ್ಕೋತಾ ಇದ್ದೀವಿ. ಅವ್ರ ಮಗನ್ ನಿಲ್ಸಿದ್ದು ಯಾವ ಇಚ್ಛೆ? ಅವ್ರ ಮಗನ್ ಓದ್ಸರಿ ಅವ್ರ ಮಗನ್ ನಿಲ್ಸಿದ್ದು ಆಗ ಯಾವ ಇಚ್ಛೆ ಐತೆ? ಯಾರ ಇಚ್ಛೆನೇ ಆಗ? ಹೇಳಪ್ಪ ನೀನು. ಇವೆಲ್ಲ ಏನು ವರ್ಕ್ ಆಗಲ್ಲ. ಈಗ ಹೋದ್ ಸಾರಿ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ವಾ? ಆಮೇಲೆ ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವ್ರ ಮಗನ್ ನಿಲ್ಲಿಸಿ ಮಂಡ್ಯದಲ್ಲಿ ಸೋತರಲ್ವಾ? ಈಗ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವನೇ ಇಟ್ಕೊಂಡ್ರೆ ಗೆದ್ಬಿಡ್ತಾರ? ಮೈತ್ರಿ ಮಾಡ್ಕೊಂಡು ಬೆಲಿ ಚೂರಿ ಹಾಕಿದ್ರು ಅಂದ್ರು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.